ಆರ್ ಸಿ ಬಿಗೆ ಮೇಡಮ್ ಗುಜರಾತ್ಗೂ ಅಂದ್ರೆ ಎಲ್ಲಿ ಪ್ಲಸ್ ನ್ಯೂಮರಾಲಜಿ ಪ್ರಿಡಿಕ್ಷನ್ ಅಂದ್ರೆ ಪಾಸಿಟಿವ್ ಇದೆ, ಎಲ್ಲಿ ಮೈನಸ್ ಇದೆ ಅಂತ ಹೇಳೋದಾದ್ರೆ ಆ ಎರಡು ತಂಡಗಳಿಗೆ ಯಾವ ತರ ಇದೆ ಅಂತ ನೋಡಿ. ಗುಜರಾತ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ, ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದೀನಿ ಅವರು ಅಷ್ಟಿಲ್ದಿರ ಫೈನಲ್ಸ್ ಬರೋದಿಲ್ಲ ಅಂತ. ಓಕೆ ಸೊ ಶುಭ್ಮನ್ ಗಿಲ್ ಹೌದು. ಸೂಪರ್ ಆಗಿ ಆಡ್ತಾರೆ, ಅವರು ಹೌದು ಕ್ಯಾಪ್ಟನ್. ಕ್ಯಾಪ್ಟನ್ ಆಗಿರ್ತಾರೆ, ಬ್ಯಾಟ್ಸ್ಮನ್. ಓಕೆ ಮತ್ತೆ ಅವರು ನೋಡಿ 8-9-1999 ಅವರು ಆಶ್ಲೇಷ ನಕ್ಷತ್ರ ಬರುತ್ತೆ. ಸೊ ಹಂಗಾಗಿ ಅವ್ರದ್ದು 8 and 9 ಕಾಂಬಿನೇಷನ್ ಆಗತ್ತೆ. ಹೌದು 8 and 9 ಕಾಂಬಿನೇಷನ್ ಅಂದಾಗ ಆಲ್ಮೋಸ್ಟ್ ನಾಳೆ ಬಂದು 31ನೇ ತಾರೀಕು 4 and 1 ಕಾಂಬಿನೇಷನ್ ಅಂತ ಅಂದೆ. ಓಕೆ ಆ 1 ಬರೋದ್ರಿಂದ ಎಲ್ಲೋ ಒಂದ್ ಕಡೆ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗತ್ತೆ. ಓಕೆ ಓಕೆನಾ, ಅವ್ರ ಡೇಟ್ ಆಫ್ ಬರ್ತ್ ತಗೊಂಡಾಗ. ಮತ್ತೆ ಸಾಯಿ ಸುದರ್ಶನ್ ಅವ್ರ 15ನೇ ತಾರೀಕು ಅವ್ರದ್ದು ಉತ್ತರ ನಕ್ಷತ್ರ ಆಗಿರುತ್ತೆ. ಅಂದ್ರೆ ಅವ್ರದ್ದು 6 and 1 ಕಾಂಬಿನೇಷನ್. ಓಕೆ ನಾನೇನ್ ಹೇಳಿದೆ, ಈ ವರ್ಷ 6 ಅನ್ನೋದು ತುಂಬಾ ಡೇಂಜರ್ ಅಂತ ಹೇಳಿದೆ. ಸೊ ಆ ರೀತಿ ತಗೊಂಡಾಗ ಎಲ್ಲ ಒಂದ್ ಕಡೆ ಅವ್ರದ್ದು ಅಷ್ಟೇ, ಅವ್ರ ಬ್ಯಾಟ್ಸ್ಮನ್ ಒಳ್ಳೆ ಬ್ಯಾಟ್ಸ್ಮನ್ ಆಗಿರ್ತಾರೆ. ಅವರ ಒಂದು ಡೇಟ್ ಆಫ್ ಬರ್ತ್ ಸ್ವಲ್ಪ ನೆಗೆಟಿವ್ ಹೊಡಿತಾ ಇದೆ. ಅಲ್ಲ, ನೆಗೆಟಿವ್ ಅಂತ ನೆನಪಾಯ್ತು, ಅವ್ರು ಲಾಸ್ಟ್ 2 ಮ್ಯಾಚ್ ಕೂಡ 8 ವಿಕೆಟ್ ಆಗಿದ್ದಾರೆ. ಅದು ಮೋಸ್ಟ್ಲಿ ರೆಕಾರ್ಡ್ ಅನ್ಸುತ್ತೆ, ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಕೂಡ 8 ವಿಕೆಟ್ ಆಗಿದ್ದಾರೆ. ಇದೇನು ಇಂಪಾರ್ಟೆಂಟ್ ಅಲ್ವಾ? ಹೌದು. ಸೊ ನಾಳೆ 4 and 1 ಕಾಂಬಿನೇಷನ್ ಅಲ್ವಾ, ಓಕೆ ಹಾಗಾಗಿ. ಮತ್ತೆ ಜೋಶ್ ಬಟ್ಲರ್ ಓಕೆ ಅವರು ಕೂಡ 8, 9, 1990 ಅವರು. ಅಂದ್ರೆ ಅವ್ರದ್ದು 8 ಅಂದ್ರೆ 36 ಬರುತ್ತೆ, ಓಕೆ 9. ಸೊ 8 and 9 ಕಾಂಬಿನೇಷನ್. 8 and 9 ಕಾಂಬಿನೇಷನ್ ಇಲ್ಲಿ 8 ಯಾರ್ಯಾರ್ದು ಬರುತ್ತೆ ಅವ್ರದ್ದು. ಓಕೆ ನಾಳೆ 4 and 1 ಕಾಂಬಿನೇಷನ್. ಹ್ಮ್ ಸೊ 1-8ಗೆ ಸ್ವಲ್ಪ ನೆಗೆಟಿವ್ ಇರುತ್ತೆ. ಓಕೆ ಸೊ ಹಂಗಾಗಿ ಇವ್ರ ಡೇಟ್ ಆಫ್ ಬರ್ತ್ ನೋಡಿದಾಗ ನಾಳೆಗೆ ಸ್ವಲ್ಪ ನೆಗೆಟಿವ್ ಹೊಡೆಯುವಂತ ಚಾನ್ಸಸ್ ಇರುತ್ತೆ. ಓಕೆ ಸೊ ಅದೇ ರೀತಿ ವಾಷಿಂಗ್ಟನ್ ಸುಂದರ್ ಹ್ಮ್. ಅವರು ಅಷ್ಟೇ, ಅವರು ತುಂಬಾ ಚೆನ್ನಾಗಿ ಆಡುವಂತ ಓಕೆ ಆಟಗಾರ. ಓಕೆ ಅವ್ರದ್ದು 5ನೇ ತಾರೀಕು. ಹ್ಮ್. ಸೊ ಈ 5ನೇ ತಾರೀಕು ಇವ್ರು ನಾಳೆ ಚೆನ್ನಾಗಿ ಆಡ್ತಾರೆ. ಓಕೆ 5 and 7 ಕಾಂಬಿನೇಷನ್ ಇವ್ರದ್ದು, ಯಾಕಂದ್ರೆ ಇವ್ರು 5ನೇ ತಾರೀಕು ಕೊಟ್ಟಿರ್ತಾರೆ. ಹ್ಮ್. ಇವ್ರು ಆಡ್ತಾರೆ Okay. ನಾಳೆ, ಯಾಕಂದ್ರೆ 4 and 1 ಕಾಂಬಿನೇಷನ್ ಇವ್ರದ್ದು. ಇವ್ರ ಕಡೆಯಿಂದ ಒಳ್ಳೆ ಪ್ರದರ್ಶನ ಇರುತ್ತೆ ಅಂತ. ಹೌದು ಹೌದು ಓಕೆ ಆಡ್ತಾರೆ. ಹ್ಮ್. ಮತ್ತೆ ಶಾರುಖ್ ಖಾನ್ ಓಕೆ ಅವರು ಅಷ್ಟೇ, ಅವ್ರು ಆಲ್ರೌಂಡರ್. ಹ್ಮ್. ಸೊ ಅವ್ರು ಬಂದು 27ನೇ ತಾರೀಕು. ಇವ್ರದ್ದು 27ನೇ ತಾರೀಕು ಭರಣಿ ನಕ್ಷತ್ರ ಇವ್ರದ್ದು. ಹ್ಮ್. ಹಾಗಾಗಿ ಅಲ್ಲ, ನಾಳೆ ಮ್ಯಾಚ್ಗೆ ಅಂದ್ರೆ ಭಾನುವಾರದ ಮ್ಯಾಚ್ಗೆ ನಮ್ಮ ಆರ್ ಸಿ ಬಿಗೆ ನ್ಯೂಮರ್ಜಿ ಪ್ರಕಾರ ಯಾವ ಒಂದು ಆಟಗಾರ ಸ್ವಲ್ಪ ಕಂಟಕ ಆಗ್ಬೋದು ಅಂತ ಸ್ವಲ್ಪ ಜಾಸ್ತಿ ನಾವು ಸ್ಟ್ರಾಟಜಿ ಮಾಡಬೇಕಾಗಿರೋದು, ಅಥವಾ ಈ ಒಂದು ಆಟಗಾರ ನಮ್ಮ ಮೇಲೆ ಭಾಳ ಏನು ಹೇಳ್ತಾರೆ ಉತ್ತಮ ಪ್ರದರ್ಶನ ಕೊಟ್ಟು ನಮಗೆ ಸ್ವಲ್ಪ ಪೈಪೋಟಿ ಕೊಡ್ತಾರೆ ಅಂದರೆ ಯಾರು ಅಂತ? ಗುಜರಾತ್ ಟೈಟನ್ಸ್ ಅಲ್ಲಿ ಆಯ್ತು ಅಂತ ಅಂದ್ರೆ ನಾಳೆ ನಮ್ಮ ಟೀಮ್ಗೆ ಟಕ್ಕರ್ ಕೊಡುವಂತವ್ರು, ಹೌದು. ಸ್ವಲ್ಪ ತುಂಬಾ ಅಪೋಸಿಟ್ ಆಗಿ ತುಂಬಾ ಸ್ಟ್ರಾಂಗ್ ಅಂತ ಅಂದ್ರೆ ನೋಡಿ, ಶಾರುಖ್ ಖಾನ್ ಅವ್ರಾಗಿರ್ಬೋದು. ಅದೇ ರೀತಿ ರಾಹುಲ್ ತೆವಟಿಯಾ ಅಂತ ಇದೆ, ಅವ್ರ ಡೇಟ್ ಆಫ್ ಬರ್ತ್ ನಾಳೆ ತುಂಬಾ ಚೆನ್ನಾಗಿದೆ. ಹಂಗಾಗಿ ಸೊ ಸಾಯಿ ಕಿಶೋರ್ ಅವ್ರದ್ದು 6ನೇ ತಾರೀಕು ಪರವಾಗಿಲ್ಲ ಅಂತ ಹೇಳ್ಬೋದು. ಬೌಲರ್ ಕೂಡ ಆಗಿರ್ತಾರೆ. ಬಟ್ ಹೇಳಕ್ ಆಗಲ್ಲ, ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅವ್ರು ಒಂದೊಂದ್ಸತಿ ರಿವರ್ಸ್ ಹೋಗಿದ್ದಾರೆ. ಅದು ತುಂಬಾ ಮ್ಯಾಚ್ ಗಳಲ್ಲಿ ನಾವು ನೋಡಿದೀವಿ. ಅದೇ ರೀತಿ ಗ್ಲೇನ್ ಫಿಲಿಪ್ಸ್ ಅಂತ ಅವರು ಕೂಡ 6 ಆಗಿರ್ತಾರೆ. ಬಟ್ ನನ್ ಪ್ರಕಾರ ಡೇಟ್ ಆಫ್ ಬರ್ತ್ ಗಳು ತಗೊಂಡಾಗ ಅವರ ಡೇಟ್ ಆಫ್ ಬರ್ತ್ ಗಳು ಎಲ್ಲವೂ ಕೂಡ ನಾಳೆ ನೆಗೆಟಿವ್ ಹೊಡೆಯುವಂತ ಚಾನ್ಸಸ್ ಇದೆ. ಅಂತಂದ್ರೆ ಅಷ್ಟೊಂದು ಏನು ಮ್ಯಾಚ್ ಆಗ್ತಿಲ್ಲ, ನಾಳೆ ಡೇಟ್ಗೆ ಮ್ಯಾಚ್ ಆಗ್ತಿಲ್ಲ. ನ್ಯೂಮರಾಲಜಿ ಪ್ರಕಾರ ತಗೊಂಡಾಗ, ನಕ್ಷತ್ರಗಳು ತಗೊಂಡಾಗ ನಾಳೆ ಡೇಟ್ಗೆ ಮ್ಯಾಚಿಂಗ್ ಕಮ್ಮಿ ಇದೆ. ಮತ್ತೆ ನಾಳೆ ನಾನು ಹೇಳ್ದೆ ಅನುರಾಧ ನಕ್ಷತ್ರ ಅಂತ, ನಕ್ಷತ್ರ ಕೂಡ ಕೌಂಟ್ ಮಾಡಿದಾಗ ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು 50-50 ಬರ್ಬಹುದು. ಡೇಟ್ ಚೆನ್ನಾಗಿದ್ರೆ ನಕ್ಷತ್ರ ಚೆನ್ನಾಗಿಲ್ಲ, ನಕ್ಷತ್ರ ಚೆನ್ನಾಗಿದ್ರೆ ಡೇಟ್ ಕೌಂಟ್ ಆಗ್ತಿಲ್ಲ. ಹೇಳದ್ನಲ್ಲ, ಅದ್ರಲ್ಲಿ 2ನೇ ತಾರೀಕು 20ನೇ ತಾರೀಕು ಅವರು ರಾಹುಲ್ ತೆವಟಿಯಾ ಅವ್ರು ಚೆನ್ನಾಗಿ ಆಡ್ಬೋದು. ಅದೇ ರೀತಿ ಶಾರುಖ್ ಖಾನ್ ಹೇಳ್ದೆ 9 ಅವರು ತುಂಬಾ, ಯಾಕಂದ್ರೆ 1ಗುನು ತುಂಬಾ ಪಾಸಿಟಿವ್, ಹಾಗಾಗಿ 4ಗುನು. ಸೊ ಅವರು ಒಂಚೂರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ 5ನೇ ತಾರೀಕು ಅವರು ಅಂದ್ರೆ ವಾಷಿಂಗ್ಟನ್ ಸುಂದರ್ ಅವ್ರದ್ದು ಚೆನ್ನಾಗಿದೆ, ಅವರು ತುಂಬಾ, ಅವ್ರ ಮೇಲೂ ಹೋಪ್ಸ್ ಇದೆ. ಅದ್ರಲ್ಲೆಲ್ಲ ಶುಭ್ಮನ್ ಗಿಲ್ 8 ಅಲ್ಲಿ ಸ್ವಲ್ಪ ಡೌಟ್ ಇದೆ ನನಗೆ. ಯಾಕೆ ಅಂದ್ರೆ ಅವ್ರು ತುಂಬಾ ಒಳ್ಳೆ ಬ್ಯಾಟ್ಸ್ಮನ್, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಕ್ಯಾಪ್ಟನ್ ಕೂಡ. ಆದ್ರೆ ಡೇಟ್ ತಗೊಂಡಾಗ ನಾಳೆ ಡೇಟ್ಗೆ ಸ್ವಲ್ಪ ನೆಗೆಟಿವ್ ಹೊಡೆಯುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಡೇಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ ಟೀಮ್ ಅಲ್ಲಿ ಆಡ್ಬೇಕಾದ್ರೆ ಡೇಟ್ ಸ್ಟ್ರಾಂಗ್ ಇದೆಯಾ, ನಾಳೆ ಡೇಟ್ ಮ್ಯಾಚ್ ಆಗುತ್ತಾ ಇಲ್ವಾ, ಇದ್ರ ಪ್ರಕಾರ ನಾವು ಪ್ರಿಡಿಕ್ಷನ್ ಕೊಡ್ತೀವಿ. ಹಾಗಾಗಿ ಅವ್ರ ಡೇಟ್ ಸ್ವಲ್ಪ ಸ್ಟ್ರಾಂಗ್ ಇಲ್ಲ. ಜೇಸನ್ ಹೋಲ್ಡರ್ ಅಂತ ಅವ್ರದ್ದು ಕೂಡ ನೋಡಿ 5ನೇ ತಾರೀಕು ಅವ್ರದ್ದು ಚೆನ್ನಾಗಿರುತ್ತೆ. ಯಾಕಂತಂದ್ರೆ ನಾಳೆ ಡೇಟ್ಗೆ ಓಕೆ ಕೊಡಬಹುದು ಕೆಲವೊಂದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.